ನಮಸ್ಕಾರ ಮತ್ತು ಶುಭೋದಯ ಎಲ್ಲ ಕನ್ನಡಿಗರಿಗೂ. ಇವತ್ತು ನಾನು ಟ್ರೈನ್ ಮಾಡ್ತಿರೋದು ಪುಲ್ಲು ಅಂದರೆ ಬ್ಯಾಕು ಮತ್ತು ಬೈಸೆಪ್ಪು. ಇವಾಗ ನಾನು ಕಾಲೇಜೆಲ್ಲ ಮುಗಿಸ್ಕೊಂಡು ಪ್ರೀ ವರ್ಕೌಟ್ ಎಲ್ಲ ಡೈರೆಕ್ಟ್ ಜಿಮ್ಮಲ್ಲೇ ಸಿಗ್ತೀನಿ. 350 ಇದರಲ್ಲಿ 100ಅಲ್ಲಿ ಇವಾಗ ಡೈರೆಕ್ಟು ನಾನು ಕಾಲೇಜಿಗೆ ಬಂದಿದ್ದ ತಕ್ಷಣ ಲೈಬ್ರರಿಗೆ ಬಂದಿದ್ದೀನಿ. ಇಲ್ಲಿ ನಾನು ಲೈಬ್ರರಿಗೆ ಬಂದಾಗೆಲ್ಲ ಒಂದು ಓದ್ತೀನಿ, ದಟ್ ಈಸ್ ಭಗವದ್ಗೀತಾ. ಆದರೆ ಕನ್ನಡದ ಭಗವದ್ಗೀತಾ ನಮ್ಮ ಲೈಬ್ರರಿ ಇಲ್ಲ, ಸೊ ಅದಕ್ಕೆ ಇದರಲ್ಲೇ ಮೇಂಟೈನ್ ಮಾಡ್ತೀನಿ. 햇살이 너무 좋았어 그냥 모두 좋았어 널 만나서 모든 게 다 잠에서 깨어나서 휴대폰을 먼저 보게 돼 잠만이 ಇವಾಗ ನಾನು ಪ್ರೀ ವರ್ಕೌಟ್ ಮಿಲ್ಗೆ ಏನು ತೊಗೊಳ್ತಾ ಇದ್ದೀನಿ ಅಂತಂದರೆ 100 ಗ್ರಾಮ್ ಕಡಲೆ ಬರುತ್ತಲ್ಲ, 100 ಗ್ರಾಮ್ ಕಡಲೆ ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1/4 ಲೀಟ್ರ್ ಮೊಸರು ಮತ್ತು 1 ಸ್ಪೂನ್ ಉಪ್ಪು ಟೇಸ್ಟ್ಗೋಸ್ಕರ. ಇದರಲ್ಲಿ ಕ್ಯಾಲರೀಸ್ ಲೆಕ್ಕ ಹಾಕೊಂಡ್ರೆ 400 ದಾಟುತ್ತೆ. 400 ಇಲ್ಲ 400 to 500 ಕ್ಯಾಲರೀಸ್ ಇದರಲ್ಲಿ ಇರುತ್ತೆ. ಮತ್ತು ಕಾರ್ಬ್ಸ್ ಲೆಕ್ಕ ಹಾಕೊಂಡ್ರೆ 60 to 70 ಕಾರ್ಬ್ಸ್ ಇರ್ಬೋದು. ಇದು ಚೂರು ಸ್ವಲ್ಪ ದಿನ ನಾನು ಸಕ್ಕರೆ ಬಿಟ್ಟು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದಿನ ಆಗ್ಬೋದು. ಕಸರನ್ನೇ ಕುಡಿಬೇಕು ಅಂತ ಒಂದೇ ಸತಿ ಯಾರು ಕಸರೇನ ಅಭ್ಯಾಸ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಇದರಲ್ಲಿ 2 ಸ್ಪೂನ್ ಕಾಫಿ ಪೌಡರ್ಗೆ 1 ಸ್ಪೂನ್ ಶುಗರ್ ಇದೆ. ಇವಾಗ ವಿಷಯ ಏನು ಅಂತ ಬಂದರೆ, ವೆಜಿಟೇರಿಯನ್ ಅಮಿನೋ ಆ್ಯಸಿಡ್ ಪ್ರೊಫೈಲ್ನ ನಾವು ಚೆಕ್ ಮಾಡಿದ್ರೆ ಅದರಲ್ಲಿ ವೆಜಿಟೇರಿಯನ್ ಫುಡ್ಸಲ್ಲಿ ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್ ಇರಲ್ಲ. ಅಂದರೆ ಇವಾಗ ಅಂದ್ಕೊಳ್ಳಿ, ಇದರಲ್ಲಿ ಒಂದು 3 ಗ್ರಾಮ್ಸ್ ಪ್ರೋಟೀನ್ ಇದೆ ಅಂತಂದರೆ ನನಗೆ ಇದರಲ್ಲಿ ಅಬ್ಸರ್ವ್ ಆಗ್ತಿರೋದು ಬರೀ 1.5 to 2 ಗ್ರಾಮ್ಸ್ ಆಫ್ ಪ್ರೋಟೀನ್ ಅಷ್ಟೇ ನನಗೆ ಅಬ್ಸರ್ವ್ ಆಗೋದು. ವೆಜಿಟೇರಿಯನ್ ಫುಡ್ಡಲ್ಲಿ ಇರೋ ಪ್ರೋಟೀನ್ ಅಬ್ಸಾರ್ಬ್ಷನ್ ರೇಟು ಚೂರು ಕಡಿಮೆನೇ. ಅದರಲ್ಲೂ ಪ್ರೋಟೀನಲ್ಲಿ ಚೂರು ಕ್ಯಾರೆಕ್ಟರ್ಸ್ ಇರ್ತವೆ. ಅದರಲ್ಲಿ ಒಂದು ಬೆಸ್ಟ್ ಕ್ಯಾರೆಕ್ಟರು ಅಬ್ಸರ್ವ್ ಆಗೋ ಬೆಸ್ಟ್ ಕ್ಯಾರೆಕ್ಟರ್ ಅಂದರೆ ವೇ ಪ್ರೋಟೀನ್ ಐಸೋಲೇಟ್ ಅನ್ನೋದು. ಕಂಪ್ಲೀಟ್ ಪ್ರೋಟೀನ್ ಸೋರ್ಸು, ಕಂಪ್ಲೀಟಾಗಿ ಇದು ನಮಗೆ ಅಬ್ಸರ್ವ್ ಆಗುತ್ತೆ. ಸೊ ಇವಾಗ ನಾನು ಬಲ್ಕಿಂಗ್ ಮಾಡೋವಾಗ ಪ್ರೋಟೀನ್ನ ನಾನು ಲೆಕ್ಕ ಹಾಕಲ್ಲ. ಯಾಕಂದರೆ ಬಲ್ಕಿಂಗ್ ಮಾಡುವಾಗ ಈ ಊಟ ನಾವು 5 ರಿಂದ 6 ಮೀಲ್ಸ್ ಪರ್ ಡೇ ತಿಂತಾ ಇರ್ತೀವಿ. ಬಲ್ಕಿಂಗ್ ಮಾಡುವಾಗ ಒಬ್ಬ ಇಂಟರ್ಮೀಡಿಯೇಟ್ ಆಗಿ ಪ್ರೋಟೀನ್ ಅಷ್ಟೊಂದು ಬೇಕಾಗಲ್ಲ. ಅದೇ ಪ್ರೋ ಬಾಡಿ ಬಿಲ್ಡರ್ಸ್, ಈಗ ಕ್ರಿಸ್ ಬಂಸ್ಟೆಡು, ರೇಮಂಡಿನೋ ಇವರೆಲ್ಲ ಒಲಿಂಪಿಯನ್ ಪ್ಲೇಯರ್ಸ್ ಇರ್ತಾರಲ್ಲ, ಅವರೆಲ್ಲ ಹೆಂಗೆ ತಿಂತಾರಂದರೆ ಪ್ರೋಟೀನ್ನ 3 ಗ್ರಾಮ್ಸ್ to 4 ಗ್ರಾಮ್ಸ್ ಪರ್ kg ಆಫ್ ಬಾಡಿ ವೇಟ್ ತಿಂತಾರೆ. ತುಂಬ ಜಾಸ್ತಿ ತಿಂತಾರೆ. ಹಂಗೆ ಲೆಕ್ಕ ಹಾಕೊಂಡ್ರೆ ಅವ್ರಿಗೆ 200 ಗ್ರಾಮ್ಸೇ ದಾಟ್ಬಿಡುತ್ತೆ ಪ್ರೋಟೀನ್ ತಿನ್ನೋದಾದರೆ. ಅವ್ರಿಗಾದರೆ ಅಂಥದ್ರಲ್ಲಿ ಅವರು ವೇ ಪ್ರೋಟೀನ್ ಯೂಸ್ ಮಾಡಬೇಕಾಗುತ್ತೆ. ಆದರೆ ನನಗೆ 70 ರಿಂದ 80 ಮಿನಿಮಮ್ ಅಂದರೆ 70 ಗ್ರಾಮ್ ಪ್ರೋಟೀನ್ ಕೂಡ ದಿನಕ್ಕೆ ಸಾಕು. ಸೊ ಹಿಂಗೆ ಅಲ್ಲಿಂದ ಅನ್ನದಿಂದ, ಮೊಸರಿಂದ, ಕಡಲೆಗಳಿಂದ, ಬೇಳೆ ಸಾರಿಂದ, ಆ ಥರದ್ರಲ್ಲಿ ಎಲ್ಲದರಲ್ಲೂ ನಾನು ಲೆಕ್ಕ ಹಾಕೊಂಡ್ರೆ ನನಗೆ 70 90 100 ಗಂಟನೂ 100-110 ಗ್ರಾಮ್ಸ್ ಪ್ರೋಟೀನ್ ನನಗೆ ದಿನ ಸಿಗ್ತಾ ಇದೆ. ವೆಜಿಟೇರಿಯನ್ ಫುಡ್ಡಲ್ಲಿ ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್ ಇರಲ್ವಲ್ಲ, ಆ ಥರ ನಾನು 40% ತೆಗೆದುಬಿಟ್ರು ನನಗೆ ಮಿನಿಮಮ್ ಅಂದರೆ 70 ಗ್ರಾಮ್ಸ್ ಪ್ರೋಟೀನ್ ಸಿಗ್ತಾ ಇದೆ. ನನ್ನ ಬಾಡಿ ವೇಟ್ಗೆ 70 ಗ್ರಾಮ್ಸ್ ಪ್ರೋಟೀನ್ ಸಾಕು. ಬರೀ 2 ಗ್ರಾಮೇ ಅಲ್ದಿರ 1.2 to 1.7 ಗ್ರಾಮ್ಸ್ ಆಫ್ ಪ್ರೋಟೀನ್ ಪರ್ kg ಆಫ್ ಬಾಡಿ ವೇಟ್ ಕೂಡ ನಾವು ತೊಗೊಂಡ್ರೆ ನಮ್ಮ ಮಸಲ್ ಬಿಲ್ಡ್ ಚೆನ್ನಾಗೇ ಆಗುತ್ತೆ, ಮಸಲ್ ಗ್ರೋತ್ ಚೆನ್ನಾಗೇ ಆಗುತ್ತೆ. ನಾನು ನಿಜ ಹಾಕ್ತೀನಿ ಇದನ್ನು. ಅದೇ ಹೆಂಗೆ ಕೊಡ್ತೇನೆ ನೀನು ಕಾಫಿ ರೇಟು? 2 ಬಟ್ಟೆ ತರೋಕ್ಕೆ ನಿನಗೆ ಸೂಟ್ ಕೇಸು. ಓಕೆ, ಅವನಿಗೆ ಹಾಕು ಎಲ್ಲ ಜಿಂಗಲ್ ಬೆಲ್ ಹಾಕಿಬಿಟ್ಟೈತೆಲ್ಲ. ಕಾಲ್ ಮನೆಗೆ ಕಲೋಟ್ ಕಲಿಸೆ ಇಷ್ಟೊಂದು ಮಕ್ಕ ತೋರಿಸ್ಬಿಟ್ಟು ಇವಾಗ ಮಕ್ಕ ಮುಚ್ಕೊಳ್ಳೋದ? ಎಸ್ ಆಫ್ ಕೋರ್ಸ್ ಐ ಆಮ್ ಯೂನಿಕ್ ಬ್ರೋ. ನಂಬರ್ ಸಿಕ್ತು, ನಾನು ಇದನ್ನೇ ಅಪ್ಲೋಡ್ ಮಾಡ್ತೀನಿ. ನಿಂದು ಅಪ್ಲೋಡ್ ಮಾಡ್ತೀನಿ.
ನಿನ್ನ ನಂಬರ್ ನಿನಗೆ ಗೊತ್ತಿಲ್ವೇನೋ? ಕೇಳಿಸ್ಕೊಂಡೇ ಇಲ್ಲ ಕಣೋ. ಐತಲ್ಲ ಇದು, ಅದನ್ನೆಲ್ಲ ಬಿಟ್ಟು ಇದು ಇದು ಬೆಸ್ಟು. ಅದಾದ್ಮೇಲೆ ಮಿಕ್ಕಿದ್ದೆಲ್ಲ ನಮಗೆ ಬೆಸ್ಟು. ಸೊ ಎಲ್ಲ ಕನ್ನಡಿಗರಿಗೆ ಇದೆ ನೋಡ್ರಿ ಇವತ್ತಿನ ನಮ್ಮದು ಜಿಮ್ ಡ್ರೆಸ್ಸು. ಇವತ್ತು ನಾನು ಟ್ರೈನ್ ಮಾಡ್ತಿರೋದು ಫುಲ್ಲು ಅಂದರೆ ಬ್ಯಾಕು ಮತ್ತು ಬೈಸೆಪ್ಪು. ಇವತ್ತು ಎಷ್ಟು 5 ಎಕ್ಸಸೈಸ್ ಏನೋ ಮಾಡ್ತೀನಿ. ಫಸ್ಟ್ ನಾರ್ಮಲ್ ಆಗಿ ಪುಲ್ಅಪ್ದು 2 ಸೆಟ್ಟು, ಅದಾದಮೇಲೆ ಲ್ಯಾಟ್ ಪುಲ್ ಡೌನ್ಸ್ದು 2 ಸೆಟ್ಟು, ವರ್ಟಿಕಲ್ ಪುಲ್ಗೆ. ಹಾರಿಜಾಂಟಲ್ ಪುಲ್ ಬಂದರೆ ಟೇಬಲ್ ರೋಸ್ ಇಲ್ಲ T-bar ರೋಸ್ದು 3 ಸೆಟ್ಟು, ಅದಾದಮೇಲೆ ಶ್ರಗ್ಸು, ಅದಾದಮೇಲೆ ರೇಡ್ ಹೆಡ್ ಫ್ಲೈಸ್ ಬರುತ್ತಲ್ಲ ಅದು, ಆಮೇಲೆ ಬೈಸೆಪ್ ಕಡೆಗೆ ಬಂದರೆ ಪ್ರಿಚರ್ ಕಲ್ಸು ಮತ್ತು ಹ್ಯಾಮರ್ ಕಲ್ಸ್ ಮಾಡಿ ನಾನು ಎಕ್ಸಸೈಸ್ನ ಕಂಪ್ಲೀಟ್ ಮಾಡ್ಕೊತೀನಿ. ಹಬ್ಬ ಅಂದರೆ ಒಂದು 5ರಿಂದ 6 ಎಕ್ಸಸೈಸ್ ಮಾಡ್ತೀನಿ. ಸೊ ನಮ್ದಂತೂ ಇವಾಗ ವರ್ಕೌಟ್ ಮುಗ್ದಿದೆ. ಇವತ್ತಿದ್ದು ನಂದು ಬ್ಯಾಕು ಮತ್ತು ಬೈಸೆಪ್ಪು ಎಲ್ಲ ಚೆನ್ನಾಗಿ ಬ್ಲಾಸ್ಟ್ ಮಾಡಿ ಹೊಡೆದಾಕಿದ್ದೀರಿ. ಇವಾಗ ಇಲ್ಲೂ ಇವ್ರು ಹೊಡೆದಾಡ್ತವ್ರೆ. ಸೊ ನಾಳೆ ಇರೋದು ಲೆಗ್ಸು. ನಾಳೆ ಮಾತ್ರ ತುಂಬ ಭಯಂಕರ ವರ್ಕೌಟ್ ಆಗುತ್ತೆ. ಅಯ್ಯೋ ಮನೆಗೆ ಹೋಗಿ ಆಫ್ಟರ್ ವರ್ಕೌಟ್ ಮೀಲ್ ತಿಂದು ಆಮೇಲೆ ಸಿಕ್ತು. ಬಂದಿದ್ದು 7:30ಗೆ, ಹೋಗ್ತಿರೋದು 10 ಗಂಟೆಗೆ. 2.5 ಅವರ್ ವರ್ಕೌಟು. ಈ ಕರ್ಮದವನು ನನ್ನ ಗ್ಯಾಲನ್ ಹೊಡೆದಾಕವನೆ. ಗ್ಯಾಲನ್ ಅಂದರೆ ದೊಡ್ಡ ವಾಟರ್ ಬಾಟಲ್ಲು, 2 ಲೀಟ್ರ್ ವಾಟರ್ ಬಾಟಲ್. ಇವತ್ತು ಗಾಡಿಯಾಗ ನನ್ನ ಫ್ರೆಂಡ್ ನಾನು ಬರ್ತಾ ಇಲ್ಲ, ಅವ್ನಿಗೇನೋ ಜ್ವರ ಬಂದುಬಿಟ್ಟಿದೆ ಅಂತೆ. ನಿನ್ನೆ ಕ್ಯಾಲ್ರಿ ಗೋಲ್ ಏನೋ ಹಿಟ್ಟಾಗಿಲ್ಲ ಅಂತ ನಾನು ಹೇಳ್ತಾ ಇದ್ನಲ್ಲ, ಆದರೆ ಇವತ್ತಿನ ಕ್ಯಾಲ್ರಿ ಗೋಲ್ ನಂದು ಹಿಟ್ಟಾಗಿದೆ. 3000 ದಾಟಿದೆ ಅಂತ ಅಂದ್ಕೊಳ್ತೀನಿ. ಮನೆಗೆ ಲೆಕ್ಕ ಹಾಕಿದ್ಮೇಲೆ ಗೊತ್ತಾಗುತ್ತೆ. ಇವತ್ತು ನಾನು ಮಾಡಿದ ಎಕ್ಸಸೈಸು ಯಾವುದ್ಯಾವುದು ಅಂತಂದರೆ, ಮೊದಲನೇ ಎಕ್ಸಸೈಸು ನಾನು ಪುಲ್ಅಪ್ಸ್ ಮಾಡಿದೆ. ಪುಲ್ಅಪ್ಸ್ದು 2 ಸೆಟ್ ಮಾಡಿದೆ, ನಾರ್ಮಲ್ ಅಲ್ಲ. ಆಮೇಲೆ ಲ್ಯಾಟ್ ಪುಲ್ ಡೌನ್ಸ್ ಎಲ್ಲ ಮಾಡ್ತೀವಿ ಅಂದ್ಬಿಟ್ಟು ಪುಲ್ಅಪ್ಸ್ 2 ಸೆಟ್ ಮಾಡಿದೆ, ಫೇಲ್ಯೂರ್ ಗಂಟ. ಅದಾದಮೇಲೆ 2ನೇ ಎಕ್ಸಸೈಸ್ ಮಾಡಿದ್ದು ಲ್ಯಾಟ್ ಪುಲ್ ಡೌನ್ಸು. ನಾನು ಯಾವಾಗಲೇ ಆಗಲಿ ಮನೇಲಿ ಎಕ್ಸಸೈಸ್ ಮಾಡುವಾಗ ನಾನು ಜಿಮ್ಗೆ ಹೋಗೋದ್ಮೇಲೆ ಲ್ಯಾಟ್ ಪುಲ್ ಡೌನ್ಸ್ ಮಾಡ್ತೀನಿ, ಜಿಮ್ಗೆ ಹೋಗೋದ್ಮೇಲೆ ಲ್ಯಾಟ್ ಪುಲ್ ಡೌನ್ಸ್ ಮಾಡ್ತೀನಿ. ಪುಲ್ಅಪ್ಸ್ಗಿನ್ನ ಜಾಸ್ತಿ ಮೈಂಡ್ ಮಸಲ್ ಕನೆಕ್ಷನ್ ಅದರಲ್ಲೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಲ್ಯಾಟ್ ಪುಲ್ ಡೌನ್ಸಲ್ಲಿ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ. ಆ ಎಕ್ಸಸೈಸು ಮೈಂಡ್ ಮಸಲ್ ಕನೆಕ್ಷನ್ ಅದರಲ್ಲಿ ಬರ್ತಾನೆ ಇರಲಿಲ್ಲ. ಲ್ಯಾಟ್ಸು ಫೇಲ್ಯೂರ್ ಆಗೋಕ್ಕಿಂತ ಮುಂಚೆ ನಾನು ವ್ರಿಸ್ಟ್ ಅಂದರೆ ನಾನು ಆರ್ಮ್ ಬರುತ್ತಲ್ಲ, ನನ್ನ ಗ್ರಿಪ್ ಸ್ಟ್ರೆಂತ್ ಫೇಲ್ ಆಗೋಯ್ತಾ ಇತ್ತು. ಅದರಿಂದ ನಾನು ಲ್ಯಾಟ್ಸ್ ಮೇಲೆ ಅಷ್ಟೊಂದು ಸ್ಟ್ರೆಸ್ ಬರ್ತಾ ಇರಲಿಲ್ಲ. ಅದಾದಮೇಲೆ ಸ್ಟ್ಯಾಪ್ಸ್ ಯೂಸ್ ಮಾಡ್ಕೊಂಡು ಮಾಡಿದೆ, ಆವಾಗ ಚೂರು ಸ್ಟ್ರೆಸ್ ಬಂತು ನನ್ನ ಲ್ಯಾಟ್ಸ್ ಮೇಲೆ. ಅದರದ್ದು 4 ಸೆಟ್ ಆದಮೇಲೆ 2ನೇ ಎಕ್ಸಸೈಸು ಹಾರಿಜಾಂಟಲ್ ಪುಲ್ಗೋಸ್ಕರ T-bar ರೋ ಮಾಡೋಣ ಅಂತ ಹೋದರೆ ಆ ಕೇಬಲ್ ಸೆಷನ್ ಬೇರೆ ಮೊದಲೇ ಬಿಸಿ ಇತ್ತು. ಎಲ್ಲ ಕರೆಕ್ಟು. ಪುಲ್ಅಪ್ಸ್ ಆದಮೇಲೆ ನಾನು ಲ್ಯಾಟ್ ಪುಲ್ ಡೌನ್ ಮಾಡೋಣ ಅಂತ ಹೋದಾಗ ಕೇಬಲ್ ಸೆಷನ್ ಬಿಸಿ ಇತ್ತು. ಅದಕ್ಕೆ ನಾನು ಸೆಕೆಂಡ್ ಎಕ್ಸಸೈಸ್ ಶ್ರಗ್ಸ್ ಮಾಡಿದೆ. ಎಕ್ಸಸೈಸ್ ಆದಮೇಲೆ ಲ್ಯಾಟ್ ಪುಲ್ ಡೌನ್ಸ್ ಕಡೆಗೆ ಹೋದೆ. ಅದು ಇವಾಗೆಲ್ಲ ಹೇಳಿದ್ನಲ್ಲ, ಲ್ಯಾಟ್ ಪುಲ್ ಡೌನ್ಸ್ ಎಲ್ಲ ಅಷ್ಟೊಂದು ಮೈಂಡ್ ಮಸಲ್ ಕನೆಕ್ಷನ್ ಬಂದಿಲ್ಲ, ಆದರೂ ಮೈಂಡ್ ಮಸಲ್ ಕನೆಕ್ಷನ್ ಮಾಡಿಕೊಂಡು ಮಾಡಿದೆ. ಅದಾದಮೇಲೆ ಹಾರಿಜಾಂಟಲ್ ಪುಲ್ಗೋಸ್ಕರ ಸೀಟೆಡ್ ಕೇಬಲ್ ರೋಸ್ ನಾನು ಮಾಡಿದ್ನಲ್ಲ, ಅದರದ್ದು 3 ಸೆಟ್ ಮಾಡಿದೆ. ನಾನು ಹೋಗಿದ್ದು 7:30ಗೆ, ಬಂದಿದ್ದು 10 ಗಂಟೆಗೆ ಬಂದಿದ್ದು ಮನೆಗೆ. 2.5 ಅವರ್ ಎಕ್ಸಸೈಸ್ ಯಾರಾದರೂ ಮಾಡ್ತಾರಾ? ಯಾಕಂದರೆ ಮೊದಲು ಜಾಸ್ತಿ ರೆಸ್ಟ್ ತೊಗೊಂಡು ಗ್ಯಾಪ್ ಇಟ್ಟು ತುಂಬ ಆಗೋಯ್ತು ಟೈಮು. ಅದರಿಂದ ಅಲ್ಲೇ ಟೈಮ್ ಆಲ್ಮೋಸ್ಟ್ 1 ಅವರು 1.5 ಅವರು ಟೈಮ್ ವೇಸ್ಟ್ ಮಾಡಿದ್ದೀವಿ ಎಕ್ಸಸೈಸ್ಗಿನ್ನ. ಅದಾದಮೇಲೆ ಬೈಸೆಪ್ ಕಡೆಗೆ ಬಂದರೆ ಒಂದು ಪ್ರಿಚರ್ ಕಲ್ಲು ಮತ್ತು ಇನ್ನೊಂದು ಹ್ಯಾಮರ್ ಕಲ್ಸ್ ಮಾಡಿ ಬೈಸೆಪ್ ಎಕ್ಸಸೈಸ್ನು ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇವತ್ತಿನ ದಿನ ಅಂತೂ ಇಲ್ಲೇ ಮುಗೀತು. ಓಕೆ, ನಮ್ಮ ಮುಂಚೆ ಹೈಲೈಟ್ಸ್ ನೋಡ್ಕೊಂಡು ಹೋಗಿ.